ಕ್ಷಣದಲ್ಲಿ ಯಡಿಯೂರಪ್ಪನವರ ಕಾರ್ಯಕ್ರಮ ಆರಂಭ ಆಗಿದೆ. ನಾಳೆ ಅಭಿಮಾನೋತ್ಸವಕ್ಕೆ ಸ್ವತಃ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಈಗಾಗಲೇ ಪೂರ್ವ ಪ್ರವೇಶ ಅನ್ನುವಂಥ ಒಂದು ಹೆಸರಿನಲ್ಲಿ ಯಡಿಯೂರಪ್ಪ ಅವರಿಗೆ ಸ್ವಾಗತವನ್ನು ಕೂಡ ಅದ್ಧೂರಿಯಾಗಿ ಮಾಡಲಾಗಿದೆ. ವಿಶೇಷ ಅಂತ ಹೇಳಿದ್ರೆ ನನ್ನ ಹಿಂಭಾಗದಲ್ಲಿ ಕಾರ್ ಬರ್ತಾ ಇದೆ. ಯಡಿಯೂರಪ್ಪನವರು ಬಹುಶಃ 80ರ ದಶಕದಲ್ಲಿ ಈ ಕಾರನ್ನು ಪರ್ಚೇಸ್ ಮಾಡಿದ್ರು. ನಂತರದಲ್ಲಿ ಅವರು ಕೊನೆಯ ಎಲೆಕ್ಷನ್ ತನಕ ಅಂದರೆ 2018ರ ವಿಧಾನಸಭಾ ಚುನಾವಣೆಯಲ್ಲಿಯೂ ಕೂಡ ಇದೇ ಕಾರಲ್ಲಿ ಹೋಗಿ ಅವರು ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ವಿಜೇಂದ್ರ ಅವರು ಈಗಷ್ಟೇ ನಮ್ಮ ಜೊತೆ ಮಾತನಾಡುವಾಗ ಹೇಳ್ತಾ ಇದ್ರು, ಯಡಿಯೂರಪ್ಪನವರು ಎಷ್ಟು ಶ್ರಮವನ್ನು ಹಾಕಿದ್ದಾರೋ ಅದೇ ರೀತಿ ಕಾರು ಕೂಡ ಅಷ್ಟೇ ಶ್ರಮವನ್ನು ಹಾಕಿದೆ ಅನ್ನುವಂಥದ್ದು. ಅದೇ ರೀತಿ ಇವತ್ತು ಆ ಕಾರನ್ನು ನೆನೆಸ್ಕೊಳ್ಳುವ ಯಡಿಯೂರಪ್ಪನವರು 50 ವರ್ಷದ ರಾಜಕಾರಣದಲ್ಲಿ ಆಗಿರುವಂಥ ಅನೇಕ ಘಟನಾವಳಿಗಳನ್ನು ಸ್ತಬ್ಧಚಿತ್ರದ ಮೂಲಕ, ಅದೇ ರೀತಿ ಅವರನ್ನು ಮಾಡಿರುವಂಥ ಯೋಜನೆಗಳ ಮೂಲಕ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದೇ ರೀತಿ ಯಡಿಯೂರಪ್ಪನವರಿಗೆ ಸಾಥ್ ಕೊಟ್ಟಂಥ ಕಾರನ್ನು ಕೂಡ ಜನರ ಮುಂದೆ ತರುವುದರ ಮೂಲಕ ಸಮಾಜದಲ್ಲಿ ಮತ್ತು ಸಾರ್ವಜನಿಕವಾಗಿ ಅವರು ಮಾಡಿರುವಂಥ ಪ್ರಚಾರದ ಸಂದರ್ಭದಲ್ಲಿ, ಚುನಾವಣೆಗೆ ಬಳಸಿರುವಂಥ ಸಂದರ್ಭದಲ್ಲಿ ಆ ಕಾರು ಬರಬೇಕು, ಜನರು ನೋಡಬೇಕು ಅನ್ನುವಂಥ ಒಂದು ಕಾರಣಕ್ಕಾಗಿ ಇವತ್ತು ಕಾರನ್ನು ತಂದಿದ್ದಾರೆ. CKR45 ಅದರಲ್ಲಿ ಯಡಿಯೂರಪ್ಪನವರು ಮಾತ್ರ ಅಲ್ಲ, ಸ್ವತಃ ಅಟಲ್ ಬಿಹಾರಿಯಿಂದ ಹಿಡಿದು ಅಡ್ವಾಣಿ ಅವರಿಂದ ಹಿಡಿದು ಇತ್ತೀಚೆಗಿನ ಬಹುತೇಕ ಯುವ ನಾಯಕರುಗಳು ಕೂಡ ಈ ಕಾರನ್ನು ಬಹಳ ವಿಶೇಷವಾಗಿ ಕಾಣ್ತಾ ಇದ್ರು. ವಿಜೇಂದ್ರ ಅವರು ಹೇಳ್ತಾ ಇದ್ರು, ಈ ಕಾರಲ್ಲಿ ನಾನು ಕೂಡ ಓಡಾಟ ಮಾಡಿದ್ದೇನೆ ಹೇಳುವಂತ ಮಾತನ್ನು ಹೇಳ್ತಾ ಇದ್ರು. ಅಕ್ಕಪಕ್ಕ ಸೇರಿರುವ ಜನರಲ್ಲೂ ಕೂಡ ತನ್ನ ಜಯಘೋಷವನ್ನು ತೋರಿಸುವುದರ ಮೂಲಕ, ಹಾಕುವುದರ ಮೂಲಕ ಯಡಿಯೂರಪ್ಪನವರ ಕಾರಿನ ಸುತ್ತ ಅದನ್ನ ನೋಡ್ತಾ ಇದ್ದಾರೆ. ಅದರ ಹಿಂಭಾಗದಲ್ಲಿ ಯಡಿಯೂರಪ್ಪನವರು ಕೂಡ ಬರ್ತಾ ಇದ್ದಾರೆ. ಯಡಿಯೂರಪ್ಪನವರ ಒಂದು ಮೆರವಣಿಗೆ ಕೂಡ ಆರಂಭ ಆಗಿದೆ. ಆ ಮೆರವಣಿಗೆಯಲ್ಲಿ ಶ್ರೀರಾಮುಲು ಇರಬಹುದು, ಸದಾನಂದ ಗೌಡ ಇರಬಹುದು, ವಿಜೇಂದ್ರ ಅವರು ಇರಬಹುದು, ಅದೇ ರೀತಿ CT ರವಿ ಸೇರಿದಂತೆ ರಾಜ್ಯದ ಬಿಜೆಪಿಯ ಬಹುತೇಕ ನಾಯಕರುಗಳು ಒಂದು ಮೆರವಣಿಗೆಯ ಮೂಲಕ ಬರ್ತಾ ಇದ್ದಾರೆ. ಅದರ ಮುಂಭಾಗದಲ್ಲಿ ಪೂರ್ಣಕುಂಭದೊಂದಿಗೆ ಮಹಿಳೆಯರು ಬರ್ತಾ ಇದ್ದಾರೆ. ಅದೇ ರೀತಿ ಕಾರನ್ನು ಕೂಡ CKR45 ಕೂಡ ಕಾರನ್ನು ಕೂಡ ಮೆರವಣಿಗೆಯಲ್ಲಿ ಬರ್ತಾ ಇದೆ. ಇವತ್ತಿನ ಪ್ರವೇಶದಲ್ಲಿ ಇವತ್ತು ಆ ಕಾರ್ಯಕ್ರಮ ಆರಂಭ ಆಗಿದೆ. ಯಡಿಯೂರಪ್ಪ ಅವರ ಮೆರವಣಿಗೆ, ಕಾರಣ ಒಂದು ಮೆರವಣಿಗೆ, ಜನರ ಒಂದು ಗಜಾಯ ಘೋಷ, ಇದೆಲ್ಲವೂ ಕೂಡ ಇವತ್ತಿನ ವಿಶೇಷವಾಗಿ ಕಾಣ್ತಾ ಇದೆ. ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ರವಿ ಶಿವರಾಮ್, ಏಷ್ಯನ್ ನ್ಯೂಸ್, ಚಿತ್ರದುರ್ಗ. BSY ಗುಡುಗಿದರೆ ವಿಧಾನಸೌಧ ನಡುಗುವುದು ಅಂತ ಇದೆ. ಪಕ್ಷದ ಸೀಟುಗಳು ಚಿಕ್ಕದಾಗಿದ್ರು BSY ಅವರ ಘರ್ಜನೆ ಆ ಮಟ್ಟಿಗೆ ಇರ್ತಾ ಇತ್ತು. 2 ಸೀಟುಗಳಿಂದ ಹಿಡಿದು ಪಕ್ಷವನ್ನ ಅಧಿಕಾರಕ್ಕೆ ತರುವವರೆಗೆ BSY ಅವರ ಹೋರಾಟದ ಹಾದಿ ದೊಡ್ಡದು. ಒನಕೆ ಓಬವ್ವನ ಛಲವನ್ನ ಬಿಂಬಿಸುವ ಒನಕೆ ಹಿಡಿದ ಮಹಿಳೆಯರು ಸಾಲಲ್ಲಿ ಬರ್ತಾ ಇದ್ದಾರೆ. ಮದಕರಿ ನಾಯಕನ ಸಂಸ್ಥಾನದ ಒನಕೆ ಓಬವ್ವ ಹೈದರಾಲಿಯ ಸೈನ್ಯವನ್ನ ಹಿಮ್ಮೆಟ್ಟಿಸಿ ಇತಿಹಾಸ ಸೃಷ್ಟಿಸಿದರು. ಅದರ ದ್ಯೋತಕವಾಗಿ ಮಹಿಳೆಯರು ಒನಕೆ ಹಿಡಿದು ಸಾಲಿನಲ್ಲಿ ಬರ್ತಾ ಇದ್ದಾರೆ. ಚಿತ್ರದುರ್ಗದಲ್ಲಿ ನಡೀತಾ ಇರೋ ಅಭಿಮಾನೋತ್ಸವ. ಬೂಕನಕೆರೆ ಸಿದ್ದಲಿಂಗಪ್ಪ ಯಡಿಯೂರಪ್ಪ ಮೊದಲ ಬಾರಿಗೆ ಶಾಸಕರಾಗಿದ್ದು 1983ರಲ್ಲಿ. ತುರ್ತು ಪರಿಸ್ಥಿತಿಯಲ್ಲಿ 45 ದಿನಗಳ ಜೈಲುವಾಸ ಅನುಭವಿಸಿದ್ರು BSY. ಹಲವು ಹೋರಾಟಗಳಲ್ಲಿ ತಮ್ಮನ್ನ ತಾವು ನಿರಂತರವಾಗಿ ತೊಡಗಿಸಿಕೊಂಡಿದ್ರು. ಹಾಗಾಗಿಯೇ ಹೋರಾಟಗಾರ ನಾಯಕ ಅನ್ನೋ ಹೆಸರನ್ನ ಗಳಿಸಿದವು. 1981 ಶಾಸಕರಾಗಿ ಆಯ್ಕೆಯಾಗೋದಕ್ಕೆ ಮುಂಚೆ ಜೀತದಾಳು ವಿಮುಕ್ತಿ ಹೋರಾಟದ ನಾಯಕತ್ವ ವಹಿಸಿಕೊಂಡು ಪಾದಯಾತ್ರೆ ನಡೆಸಿದರು. 1998ರಲ್ಲಿ ತಲಕಾವೇರಿಯಿಂದ KRS ವರೆಗೆ ರೈತ ಜಾಥಾ ಹೊರಟಿತ್ತು. 2003ರಲ್ಲಿ
ಬಗರ್ ಹುಕುಂ ಸಕ್ರಮಕ್ಕೆ ಆಗ್ರಹಿಸಿ ಶಿಕಾರಿಪುರ ಟು ಬೆಂಗಳೂರು ಪಾದಯಾತ್ರೆ ಕೈಗೊಂಡಿತು. ಹೀಗೆ ನಿರಂತರವಾಗಿ ಬಿಎಸ್ವೈ ಹೋರಾಟದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು, ಆ ಮೂಲಕ ಪಕ್ಷ ಕಟ್ಟಿ ಬೆಳೆಸಿದವರು. ಬಸವೇಶ್ವರ ವೃತ್ತದಿಂದ ಮೆರವಣಿಗೆ ಆರಂಭ ಆಗಿದೆ. ಬಸವೇಶ್ವರ ವೃತ್ತದಿಂದ ಚಂದ್ರವಳ್ಳಿ ವೃತ್ತ, ಚಂದ್ರವಳ್ಳಿ ವೃತ್ತದಿಂದ ಮದಕರಿ ವೃತ್ತ, 2.5 ಕಿಲೋಮೀಟರ್ಗಳ ಮೆರವಣಿಗೆ. ಆಗತ್ತೆ. ಇವತ್ತು ಯಡಿಯೂರಪ್ಪನವರಿಗೆ ಅದ್ದೂರಿಯಾದ ಸ್ವಾಗತವನ್ನು ಚಿತ್ರದುರ್ಗದಲ್ಲಿ ಕೊಟ್ಟಿದ್ದಾರೆ. ವಿಶೇಷವಾಗಿ ಒಂದು ಮೆರವಣಿಗೆ ಇದೆ. ಮಹಿಳಾ ಶಕ್ತಿ, ದೇಶದ ನಾರಿ ಶಕ್ತಿ ಒಂದು ನರೇಂದ್ರ ಮೋದಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋದಕ್ಕೆ ವಿಶೇಷವಾದ ಯೋಜನೆಯನ್ನು ಮಾಡಿದ್ದಾರೆ. ಕೈಯಲ್ಲಿ ಎಲ್ಲರೂ ಕೂಡ ಒನಕೆಯನ್ನು ಹಿಡಿದಿರುವಂತ ಈಗ ಒನಕೆ ಓಬವ್ವನ ನಾಡು. ಹಾಗಾಗಿ ಈ ಸಂದರ್ಭದಲ್ಲಿ ಒನಕೆ ಓಬವ್ವನ ನೆನೆಯುತ್ತಾ ಮತ್ತು ಲೋಕಸಭೆಯಲ್ಲಿ ನರೇಂದ್ರ ಮೋದಿ ಅವರು ಮಹಿಳೆಯರಿಗೆ ವಿಶೇಷ ಸ್ಥಾನಮಾನವನ್ನು ಕೊಡೋದಕ್ಕೆ ಮೀಸಲಾತಿಯನ್ನು ಘೋಷಣೆ ಮಾಡಿದರು. ಲೋಕಸಭೆಯಲ್ಲಿ ಆ ಬಿಲ್ ಬಿತ್ತು, ಅದು ಬೇರೆ ವಿಚಾರ. ಆದರೆ ಈಗ ಅವರಿಗೊಂದು ನಿರ್ಣಯವನ್ನು ಮಾಡೋದಕ್ಕೆ ಜೊತೆಗೆ ನರೇಂದ್ರ ಮೋದಿ ಅವರ ಜೊತೆ ನಾವು ಇದೇ ಹೇಳುವಂಥ ಒಂದು ಮೆಸೇಜನ್ನು ಕೊಡೋದಕ್ಕೆ ಇದ್ದಾರೆ. ಮೇಡಮ್, ನಿಮ್ಮ ಹೆಸರು? ಕಾರ್ಯಕ್ರಮ ಯಡಿಯೂರಪ್ಪ ಅವರ ಅಭಿನಂದನಾ ಮಹೋತ್ಸವ ನಾಳೆ ನಡೀತಾ ಇದೆ. ವಿಶೇಷವಾಗಿ ಎಲ್ಲರೂ ಕೂಡ ಒನಕೆಯನ್ನು ಹಿಡ್ಕೊಂಡಿದ್ದಾರೆ. ಚಿತ್ರದುರ್ಗದ ನಾಡು ಅಂತ ಹೇಳಿದ್ರೆ ಅದು ಒನಕೆ ಓಬವ್ವನ ನಾಡು. ಅದನ್ನು ಪ್ರತಿನಿಧಿಸುವಂಥ ಸಲುವಾಗಿ ಇಷ್ಟು ಜನ ಮಹಿಳೆಯರು ವಿಶೇಷವಾದ ಒಂದು ಮೆರವಣಿಗೆಯಲ್ಲಿ ಬರ್ತಾ ಇದ್ದೀರಿ. ಮೀಸಲಾತಿ ಬಿದ್ದು ಹೋಗಿದೆ ಅಂದರೆ ತರುವಂಥ ಪ್ರಯತ್ನ ಆಯಿತು. ಆದರೆ ಲೋಕಸಭೆಯಲ್ಲಿ ದಿನಗಳಲ್ಲಿ ನಿಮ್ಮೆಲ್ಲರೂ ಕೂಡ ಇಷ್ಟರಲ್ಲಿ ಯಾರಿಗಾರು ಒಬ್ಬರು ಟಿಕೆಟ್ ಕೂಡ ಸಿಗಬಹುದೇನೋ ಗೊತ್ತಿಲ್ಲ. ಸೊ ಇವತ್ತಿನ ಕಾರ್ಯಕ್ರಮದ ಬಗ್ಗೆ, ಈ ಒಂದು ಮೆರವಣಿಗೆಯ ಬಗ್ಗೆ ಹೇಳೋದಾದ್ರೆ ಸರ್, ಧಣಿವರೆಯದ ರೈತ ನಾಯಕ BS ಯಡಿಯೂರಪ್ಪಾಜಿಯವರ ಅಭಿಮಾನೋತ್ಸವದ ಪ್ರಯುಕ್ತವಾಗಿ ಚಿತ್ರದುರ್ಗ ಕೋಟೆನಾಡಿನಲ್ಲಿ ಚಿತ್ರದುರ್ಗದ ಎಲ್ಲ ಮಹಿಳಾ ಮಣಿಗಳು ಕೂಡ ಅಭಿಮಾನ ಪೂರ್ವಕವಾಗಿ ಏನು ಚಿತ್ರದುರ್ಗ ನಾಡು ಅಂತಕ್ಕಂಥದ್ದು ಒನಕೆ ಓಬವ್ವನ ನಾಡು, ಒನಕೆ ಓಬವ್ವನಿಗೆ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂತಹ ನಾಡು. ಈ ಒಂದು ನಾಡಿನಲ್ಲಿ ನಮ್ಮ ರೈತ ನಾಯಕ, ಧಣಿವರೆಯದ ನಾಯಕ ಯಡಿಯೂರಪ್ಪಾಜಿ ಅವರ ಒಂದು ಅಭಿಮಾನ ಪೂರ್ವಕವಾಗಿ ನಾವು ಒನಕೆಯನ್ನ ತೋರಿಸ್ಕೊಂಡು ಒಂದು ಅಭಿಮಾನವನ್ನು ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಇಲ್ಲಿ ಹೆಚ್ಚಾಗಿ ಸ್ತ್ರೀ ಶಕ್ತಿಯನ್ನ ಎಲ್ಲರೂ ಕೂಡ ಒನಕೆಯನ್ನ ಇಟ್ಕೊಂಡು ಸ್ತ್ರೀ ಶಕ್ತಿಯನ್ನ ಮತ್ತೊಮ್ಮೆ ಪ್ರಸ್ತುತಪಡಿಸತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ಯಡಿಯೂರಪ್ಪ ಅವರ ಅಭಿಮಾನೋತ್ಸವಕ್ಕೆ ನಾಳೆ ಬಹುಶಃ ಸುಮಾರು 10 ಲಕ್ಷ ಸೇರ್ತಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಎಷ್ಟು ಜನ ಮಹಿಳೆಯರು ವಿಶೇಷವಾಗಿ ಬರ್ಬೋದು ಸರ್? ಮಹಿಳೆಯರೇ ವಿಶೇಷವಾಗಿ 2 ಲಕ್ಷ ಜನ ಮಹಿಳೆಯರೇ ಸೇರ್ಬೇಕು ಅಂತಕ್ಕಂತಹ ಒಂದು ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ ಸರ್. ಅಂದಾಜು ಸುಮಾರು 2 ರಿಂದ 3 ಲಕ್ಷ ಜನ ಮಹಿಳೆಯರು ಸಿಗುವಂತಕ್ಕಂಥ ಸಂಭವ ಇದೆ ಸರ್. ಈ ಒಂದು ಮೆರವಣಿಗೆ ನೀವು ಗಮನಿಸ್ತಾ ಇದ್ರಿ. ಇನ್ನು ಕೆಲವರನ್ನ ಮಾತಾಡ್ತೀನಿ. ಮೇಡಮ್ ಹೇಳಿ, ಆ ಒನಕೆ ಕೊಡಿ ಒಮ್ಮೆ. ಹಿಡ್ಕೊಳ್ಳಿ, ತಗೊಳ್ಳಿ. ಓಕೆ, ಹೇಳಿ ಮೇಡಮ್. ಒನಕೆಯನ್ನು ಹಿಡ್ಕೊಂಡು ಮೆರವಣಿಗೆಯನ್ನು ಮಾಡ್ತಾ ಇದ್ರಿ. ಮೇಡಮ್ ಮಾತಾಡ್ತಾ ಇದ್ರು. ನರೇಂದ್ರ ಮೋದಿ ಅವರಿಗೆ ಕೂಡ ಇದೇ ಸಂದರ್ಭದಲ್ಲಿ ಯಡಿಯೂರಪ್ಪರ ಅಭಿಮಾನೋತ್ಸವದಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸುವ, ನರೇಂದ್ರ ಮೋದಿ ಅವರಿಗೆ ಅಭಿನಂದನೆ ಸಲ್ಲಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀರಿ. ಹೌದು, ನಾರಿ ಶಕ್ತಿ ವಂದನಾ ಅಂತ ಕಾರ್ಯಕ್ರಮದ ಪ್ರಯುಕ್ತ ನರೇಂದ್ರ ಮೋದಿ ಅವರಿಗೆ ನಾವು ಚಿತ್ರದುರ್ಗದಿಂದ ಎಷ್ಟು ಬೆಂಬಲ ಇದೆ ಅನ್ನೋದನ್ನ ನಾವು ಸೂಚಿಸ್ತಾ ಇದ್ದೀವಿ. ಹಾಗೇನೆ ರೈತರ ಪರ ಹೋರಾಟ ಮಾಡಿ 50 ವರ್ಷ ಹೆಣ್ಮಕ್ಳನ್ನ ತರಲು ಪ್ರಯತ್ನ ಮಾಡಿದ ಇವರು ಯಡಿಯೂರಪ್ಪ ಅವರಿಗೂ ಧನ್ಯವಾದ ತಿಳಿಸಕ್ಕೆ ಹೆಣ್ಮಕ್ಳ ಅವರ ಬೆಂಬಲ ಎಷ್ಟಿದೆ ಅನ್ನೋದನ್ನ ತೋರಿಸ್ತಾ ಇದ್ದೀವಿ. ನಾನು ವಿಜಯನಗರ ಡಿಸ್ಟಿಕ್ ಗುಡೇಕೋಟೆ ತವ್ರ ಮನೆ, ಒನಕೆ ಓಬವ್ವನ ತವ್ರ ಮನೆ ಅವರು. ನಾವು ವಿಜಯನಗರ? ಹೌದು, ಕೂಡ್ಲಿಗಿ ವಿಜಯನಗರ. ಎಷ್ಟು ಜನ ಬಂದಿದ್ರಿ ವಿಜಯನಗರದಿಂದ? ಸುಮಾರು ನಾವು 10 ರಿಂದ 15 ಸಾವಿರ ಜನ ಬಂದಿದ್ದೀವಿ ಸರ್. ನಾಳೆ ಮತ್ತೆ ಎಷ್ಟು ಜನ ಬಸ್ ಮಾಡಿದಿರಿ? ತುಂಬಾನೇ ಜನ ನಿರೀಕ್ಷೆ ಇದೆ ಸರ್, ಎಷ್ಟು ಜನ ಸೇರ್ತಾರೆ. ನಿಮ್ಮ ಹೆಸರು? ಸರ್, ಪವಿತ್ರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.